ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ನಿನ್ನೆ ರಾಜಭವನಕ್ಕೆ ತೆರಳಿ ರಾಜೀನಾಮೆ ನೀಡಿದರು. ಗವರ್ನರ್ ಅನುಪಸ್ಥಿತಿಯಲ್ಲಿ ನಿನ್ನೆ ರಾಜ್ಯಪಾಲರ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರ ಸಲ್ಲಿಸಿದರು. ಇದೀಗ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಗವರ್ನರ್ ಅಂಗೀಕರಿಸಿದ್ದಾರೆ. ತಮ್ಮ ವಿವೇಚನಾಧಿಕಾರ ಬಳಸಿ ರಾಜೀನಾಮೆಯನ್ನ ಗವರ್ನರ್ ಗೆಹ್ಲೋಟ್ ಅಂಗೀಕರಿಸಿದ್ದಾರೆ. ಇನ್ನು ನೂತನ ಸಿಎಂ ಆಯ್ಕೆ ಆಗುವವರೆಗೆ ಹಂಗಾಮಿ ಸಿಎಂ ಆಗಿ ಮುಂದುವರಿಯಲು ಸಿದ್ದರಾಮಯ್ಯಗೆ ಹೇಳಲಾಗಿದೆ. ನಾಳೆನೇ ಸಿಎಲ್ಪಿ ಸಭೆ ನಿಗದಿಯಾಗಿದೆ. ಸಂಜೆ 4 ಗಂಟೆಗೆ ಸಭೆ ನಿಗದಿಯಾಗಿದ್ದು, ಸಿಎಲ್ಪಿ ಸಭೆಯಲ್ಲಿ ಯಾವುದೇ ಗೊಂದಲವಾಗದಂತೆ ಹೈಕಮಾಂಡ್ ಮುನ್ನೆಚ್ಚರಿಕೆ ವಹಿಸಿದೆ. ಎಲ್ಲ ಶಾಸಕರಿಗೂ ಬೆಂಗಳೂರಿಗೆ ಬರುವಂತೆ ಸೂಚನೆ ಕೊಡಲಾಗಿದೆ. ನಾಳೆ ರಾಜ್ಯಕ್ಕೆ ಕೆಸಿ ವೇಣುಗೋಪಾಲ್ ಸುರ್ಜೇವಾಲಾ ಆಗಮಿಸಲಿದ್ದು ಸಭೆ ನಡೆಸಲಿದ್ದಾರೆ. ಸಿಎಲ್ಪಿ ಸಭೆ ಬಳಿಕ ಇನ್ನು ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಜೊತೆಗೆ ರಾಜಭವನಕ್ಕೆ ತೆರಳಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಇನ್ನು ಖಾಸಗಿ ಹೋಟೆಲ್ನಲ್ಲಿ ಸಿಎಲ್ಪಿ ಸಭೆ ಸೇರಿದರೆ ಜನರು ಜಮಾಯಿಸುವ ಸಾಧ್ಯತೆ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಸಭೆ ನಡೆಸಲು ಕಾಂಗ್ರೆಸ್ ನಾಯಕರು ಚಿಂತನೆ ನಡೆಸಿದ್ದಾರೆ. ನಾಳೆ ಸಂಜೆ 4 ಗಂಟೆಗೆ ಸಭೆ ನಿಗದಿಯಾಗಿದ್ದು, ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿಯೇ ಸಭೆ ನಡೆಯಲಿದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಬೇರೆ ಯಾವುದೇ ಹೆಸರು ಬರಲ್ಲ. ಮುಂದಿನ ಸಿಎಂ ಡಿಕೆ ಶಿವಕುಮಾರ್, ನಾಳೆಯ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಡಿಕೆಶಿ ಅವರನ್ನೇ ಆಯ್ಕೆ ಮಾಡಲಾಗುತ್ತೆ. ಬಳಿಕ ಗವರ್ನರ್ ಭೇಟಿಯಾಗಿ ಪದಗ್ರಹಣಕ್ಕೆ ಸಮಯ ಕೇಳ್ತೀವಿ ಅಂತ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಹೇಳಿದ್ದಾರೆ. ಕಾರ್ಯಕ್ರಮ ಹೋಗಿ ರಾಜಭವನ್ಗೆ ಹೋಗಿ ಡಿ ಕೆ ಶಿವಕುಮಾರ್ ನನಗೆ ಇದು ಮಾಡಿದ್ದಾರೆ, ಸರ್ವಮತದಿಂದ ನಾನು ಮುಖ್ಯಮಂತ್ರಿ ಮಾಡಿದ್ದಾರೆ, ತಾವು ನಮಗೆ ಮಂತ್ರಿಮಂಡಲ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ, ನೀವು ಯಾವ ಡೇಟ್ ಹೇಳ್ತೀರೋ ಅವ್ರು ಕೊಡ್ತೀವಿ ಅಂತ ಅವ್ರು ಹೇಳ್ತಾರೆ. ಆವಾಗ ಮತ್ತೆ ಎಲ್ಲ ಚರ್ಚೆ ಮಾಡಿ ಎಲ್ಲ ಮಂತ್ರಿಗಳ ಮಂಡಲದೆಲ್ಲ ಒಂದು ಲಿಸ್ಟ್ ತೊಗೊಂಡು ಆಮೇಲೆ ಅವರು ಸ್ವೇರಿಂಗ್ ಟೈಮ್ಗೆ ಪ್ರಮಾಣ ವಚನ ಮಾಡಿಸೋಕೆ ಡೇಟ್ ಗೊತ್ತುಪಡಿಸ್ತಾರೆ. ಸಿ ಎಮ್ ಗೊತ್ತು, ಸಿದ್ದರಾಮಯ್ಯವ್ರಿಗೆ ಗೊತ್ತು, ಎಲ್ಲರಿಗೂ ಗೊತ್ತು. ಹೆಸರು ಇರೋದೇ ಇವ್ರದ್ದು ಡಿ ಕೆ ಶಿವಕುಮಾರ್. ನಾವು ಸುತ್ತಿ ಬಳಸಿ ಮಾತಾಡಲ್ಲ, ಇರೋದೇ ಡಿ ಕೆ ಶಿವಕುಮಾರ್ ಹೆಸರು. ನಾಳೆ ಆಗಲಿ ನಾಡ್ದಾಗಲೂ ಅವ್ರ ಹೆಸರು ಅನೌನ್ಸ್ ಮಾಡ್ತಾರೆ. ಡಿಕೆ ಶಿವಕುಮಾರ್ ಪದಗ್ರಹಣಕ್ಕೆ ತಯಾರಿ ಮಾಡಲಾಗ್ತಾ ಇದೆ. ಪ್ರಮಾಣ ವಚನ ಕಾರ್ಯಕ್ರಮಕ್ಕಾಗಿ ಡಿಕೆಶಿ 2 ಜಾಗವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಕಂಠೀರವ ಸ್ಟೇಡಿಯಂ ಹಾಗೂ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಆಯೋಜನೆಗೆ ಯೋಜನೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಈ ಹಿಂದೆ ಎಸ್ಎಂ ಕೃಷ್ಣ, ಎಚ್ಡಿಕೆ ಅವರು ವಿಧಾನಸೌಧದ ಮುಂದೆ ಅಧಿಕಾರ ಸ್ವೀಕರಿಸಿದರು. ತಮ್ಮ ರಾಜಕೀಯ ಗುರು ಎಸ್ಎಂ ಕೃಷ್ಣರಂತೆ ವಿಧಾನಸೌಧದ ಮುಂದೆ ಪ್ರಮಾಣ ವಚನ ಸ್ವೀಕರಿಸಿ ತಮ್ಮ ರಾಜಕೀಯ ಬದ್ಧ ವೈರಿಗಳಿಗೆ ತಕ್ಕ ಸಂದೇಶ ನೀಡಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ ದೆಹಲಿ ಪ್ರವಾಸದಲ್ಲಿದ್ದಾರೆ. ಸೋನಿಯಾ ನಿವಾಸಕ್ಕೆ ತೆರಳಿದ ಸಿದ್ದರಾಮಯ್ಯ ಕೆಲಕಾಲ ಚರ್ಚೆ ಮಾಡಿದ್ದಾರೆ. ಈ ವೇಳೆ ಸೋನಿಯಾ ಗಾಂಧಿಗೆ ಸಿಎಂ ಧನ್ಯವಾದ ತಿಳಿಸಿದ್ದು, ಇನ್ನು ಸೋನಿಯಾ ನಿವಾಸದಲ್ಲಿ ರಾಹುಲ್ ಗಾಂಧಿ ಜೊತೆಗೂ ಚರ್ಚೆ ಮಾಡಿದ್ದಾರೆ. ಈ ವೇಳೆ ಸಿದ್ದರಾಮಯ್ಯಗೆ ಜಾರ್ಜ್ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಸಾಥ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯರನ್ನ ಆತ್ಮೀಯವಾಗಿ ಆಲಿಂಗಿಸಿಕೊಂಡ ರಾಹುಲ್ ಗಾಂಧಿ ರಾಷ್ಟ್ರ ರಾಜಕಾರಣಕ್ಕೆ ಬರುವಂತೆ ಆಹ್ವಾನ ಕೊಟ್ಟಿದ್ದಾರಂತೆ. ನಾನು ನಿಮ್ಮ ಜೊತೆಗೆ ಇದ್ದೇನೆ, ಯಾವುದೇ ಕಾರಣಕ್ಕೂ ಟೆನ್ಷನ್ ಬೇಡ ಅಂತ ಅಭಯ ನೀಡಿದ್ದಾರಂತೆ. ರಾಷ್ಟ್ರ ಮಟ್ಟದಲ್ಲಿ ಒಂದು ಒಬಿಸಿ ಗಟ್ಟಿ ಧ್ವನಿಯಾಗುವ ಅರ್ಹತೆ ನಿಮಗೆ ಇದೆ ಅಂದಿರೋ ರಾಹುಲ್ ರಾಷ್ಟ್ರ ರಾಜಕಾರಣಕ್ಕೆ ಆಗಮಿಸುವಂತೆ ಆಹ್ವಾನ ಕೊಟ್ಟಿದ್ದು, ಪುತ್ರನ ರಾಜಕೀಯ ಭವಿಷ್ಯ ನಮ್ಮ ಜವಾಬ್ದಾರಿ ಅಂತ ಅಭಯ ಕೊಟ್ಟಿದ್ದಾರಂತೆ. ರಾಹುಲ್ ಭೇಟಿ ಬಳಿಕ ಸಿದ್ದರಾಮಯ್ಯ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಭೇಟಿ ವೇಳೆ ಸಿದ್ದರಾಮಯ್ಯಗೆ ವಿಶ್ ಮಾಡಿದ ಖರ್ಗೆ ಕೂಡ ರಾಷ್ಟ್ರ ರಾಜಕಾರಣಕ್ಕೆ ಆಗಮಿಸುವಂತೆ ಒತ್ತಡ ಹೇರಿದ್ದಾರೆ ಎನ್ನಲಾಗಿದೆ. ಭೇಟಿ ವೇಳೆ ಕೆಜೆ ಜಾರ್ಜ್, ಪ್ರಿಯಾಂಕ್ ಖರ್ಗೆ, ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹಾಜರಿದ್ದರು. ದೆಹಲಿಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿದ್ದಾರೆ. ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾದ ಬಳಿಕ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ವೇಳೆ ಸಿದ್ದರಾಮಯ್ಯರವರ ಕಾರ್ಯವೈಖರಿ ಹಾಗೂ ನಿರ್ಲಿಪ್ತ ಮನೋಭಾವವನ್ನು ವೇಣುಗೋಪಾಲ್ ಹೊಗಳಿದ್ದು ಶುಭ ಹಾರೈಸಿದ್ದಾರೆ. ದೆಹಲಿಯಲ್ಲಿ ಸಿದ್ದರಾಮಯ್ಯನವರನ್ನ ಭೇಟಿಯಾದ ಡಿಕೆಶಿ ಕೆಲಕಾಲ ಚರ್ಚೆ ನಡೆಸಿದ್ದಾರೆ. ಶಾಸಕಾಂಗ ಸಭೆ, ಗವರ್ನರ್ ಭೇಟಿ, ಪ್ರಮಾಣ ವಚನ ಸೇರಿದಂತೆ ವಿವಿಧ ವಿಚಾರಗಳ ಬಗ್ಗೆ ಡಿಕೆಶಿ ಚರ್ಚೆ ಮಾಡಿದ್ದಾರೆ ಎನ್ನಲಾಗಿದೆ. ಇನ್ನು ಭೇಟಿ ವೇಳೆ ಕೆಜೆ ಜಾರ್ಜ್ ಕೂಡ ಉಪಸ್ಥಿತರಿದ್ದರು. ಕರ್ನಾಟಕ ಭವನದಲ್ಲಿ ಡಿಕೆಶಿ ಸಂಸದರು ಹಾಗೂ ಶಾಸಕರ ಜೊತೆ ಸಮಾಲೋಚನೆ ನಡೆಸಿದ್ದಾರೆ. ದೆಹಲಿಯಲ್ಲಿರುವ ರಾಜ್ಯದ ಶಾಸಕರು ಹಾಗೂ ಕಾಂಗ್ರೆಸ್ ಸಂಸದರ ಜೊತೆ ಡಿಕೆಶಿ ಮಾತುಕತೆ ಮಾಡಿದರು. ಇನ್ನು ಪದಗ್ರಹಣ ಕಾರ್ಯಕ್ರಮ ಹಾಗೂ ನಾಳೆಯ ಸಿಎಲ್ಪಿ ಸಭೆ ಬಗ್ಗೆಯೂ ಡಿಕೆಶಿ ಚರ್ಚೆ ಮಾಡಿದ್ದಾರೆ. ಶಾಸಕ ಸತೀಶ್ ಜಾರಕಿಹೊಳಿ ಬೆಂಗಳೂರಲ್ಲಿ ಸುದ್ದಿಗೋಷ್ಠಿ ನಡೆಸಿದರು. ಈ ವೇಳೆ ಸಿದ್ದರಾಮಯ್ಯ ನಿರ್ಗಮನದ ಬಗ್ಗೆ ಜಾರಕಿಹೊಳಿ ಮಾತನಾಡಿದ್ದಾರೆ. ರಾಜಕೀಯದಲ್ಲಿ ರಾಜೀನಾಮೆ ಕೊಡೋದು, ಹೊಸಬರು ಬರೋದು ಹೊಸದೇನಲ್ಲ, ಒಪ್ಪಂದದಂತೆ ತೀರ್ಮಾನ ಆಗಿದೆ. ಇವತ್ತೆಲ್ಲ ಅಂದ್ರೆ 2 ವರ್ಷದಲ್ಲಿ ಯಾರನ್ನೂ ಕೇಳಿ ಡಿಸಿಷನ್ ತೆಗೆದುಕೊಂಡಿದ್ದಲ್ಲ. ಸಿದ್ದರಾಮಯ್ಯ ವಿರುದ್ಧ ಸಹಿ ಸಂಗ್ರಹ ಎಲ್ಲ ಊಹಾಪೋಹ ಅಷ್ಟೇ ಅಂತ ಹೇಳಿದ್ದಾರೆ. ಸಿಗ್ಲವೇ ಇಲ್ಲ ಆಗೋದು ಏನು, ಅವ್ರೇನು ಯಾರು ಕೇಳಿ ಏನೋ ಡಿಸಿಷನ್ ತೊಗೊಂಡಿಲ್ಲ. ಮುಂಚೆ ಏನು ಅಗ್ರಿಮೆಂಟ್ ಆಯಿತು ಅದ್ರ ಪ್ರಕಾರ ಡಿಸಿಷನ್ ತೊಗೊಂಡಿತ್ತಲ್ಲ, ಯಾರು ಹೇಳೋದು ಕೇಳೋದು
ಅವ್ರು ಸಹಿ ಮಾಡಿದ್ರು ಇವ್ರು ಸಹಿ ಮಾಡಿದ್ರು ಅದು ವಾಪಸ್ ಅಷ್ಟೇ ಇದು. ಇದರಲ್ಲಿ ಯಾರು ಕೇಳಿ ಕೂಡ ಮಾತಾಡಲಿಕ್ಕೆ ಅವಕಾಶ ಇಲ್ಲವೇ ಇಲ್ಲ. ಡೆಲ್ಲಿ ಹಂತದಲ್ಲಿ ಆಗಿದೆ ನಾವು ಹೇಳ್ತೀವಲ್ಲ, ಡೆಲ್ಲಿಯಲ್ಲಿ ಆಗಿದೆ ನಮ್ಗೆ ಗೊತ್ತಿಲ್ಲ, ಅದು ಪದೇ ಪದೇ ನಾವು ಹೇಳಿದ್ದೀವಿ. ಡೆಲ್ಲಿಯಲ್ಲಿ ನಿರ್ಣಯ ಆಗಿತ್ತು, ಅಲ್ಲೇ ಅದನ್ನು ಮುಗಿಸಿದ್ದಾರೆ. ಮತ್ತು ಇನ್ನು ಬೆಂಗಳೂರಲ್ಲಿ ಅದನ್ನು ಚರ್ಚೆ ಮಾಡೋದ್ರಲ್ಲಿ ಇಲ್ಲ ಇನ್ನು ಪ್ರಶ್ನೆ ಇಲ್ಲ. ಈಗ ಹೈಕಮಾಂಡ್ ಡಿಸಿಷನ್ ತೊಂದಾಗ ಪ್ರಶ್ನೆ ಬರೋದಿಲ್ಲ. ಅದು ಆಗೋದು ಏನು. ಹಾಗೇನೆ ಅಹಿಂದ ನಾಯಕತ್ವದ ಬಗ್ಗೆ ಕೂಡ ಸತೀಶ್ ಜಾರಕಿಹೊಳಿ ಮಾತನಾಡಿದ್ರು. ಅಹಿಂದ ಅಂದರೆ ಸುಮಾರು 500 ಜಾತಿಗಳಿವೆ. ಸಿದ್ದರಾಮಯ್ಯ ಬಳಿಕ ಯಾರಾದರೂ ಅಹಿಂದ ಧ್ವಜ ಕೊಂಡೊಯ್ಯಬೇಕಲ್ವಾ? ನಾನು ಅಹಿಂದ ಧ್ವಜ ಕೊಂಡೊಯ್ಯುತ್ತೇನೆ ಅಂತ ಹೇಳುತ್ತಾ ನಾನು ಅಹಿಂದ ನಾಯಕ ಆಗ್ತೀನಿ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ. ಅಲ್ಲ, ಅವ್ರು ಆಲ್ರೆಡಿ ಹೇಳಿದ್ದಾರೆ, ಅದು ಕರೆಕ್ಟ್. ಅದ್ರ ತಕ್ಕ ನಾವು ಕೆಲಸ ಮಾಡಬೇಕು, ನಡಿಬೇಕು. ಎಷ್ಟು ಜನ ಅಹಿಂದ ಅಂದರೆ ಸುಮಾರು ಒಂದು 500 ಜಾತಿ ಇದೆ, ಸುಮಾರು ಸಂಖ್ಯೆ ಇದೆ. ಅವನ್ನೆಲ್ಲ ವಿಶ್ವಾಸ ತಗೊಳ್ಳಿಕ್ಕೆ ಆದಾಗ ಅಹಿಂದ ಆಗ್ತೀವಿ. ಅದು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮಾಡ್ತೀವಿ, ಖಂಡಿತವಾಗಿ ಮಾಡ್ತೀವಿ. ಒಯ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾರೋ ಒಬ್ಬರು ಒಯ್ಲೇಬೇಕು. ಕರ್ನಾಟಕದಲ್ಲಿ ಸಿಸ್ಟಮ್ ಇದೆ, ಅದು ಒಬ್ರು ಯಾರೋ ಅಹಿಂದ ನಾಯಕರು ಉದಯ ಆಗಲೇಬೇಕು. ಅದ್ರ ಮುಂದುವಯ್ಲಿಕ್ಕೆ ಪ್ರಯತ್ನ. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಶಾಸಕ ಅಲ್ಲಮ್ಮ ಪ್ರಭು ಪಾಟೀಲ್ ಹೇಳಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿದ ಅವರು, ಪ್ರಿಯಾಂಕ್ ಖರ್ಗೆಗೆ ಡಿಸಿಎಂ ಸ್ಥಾನ ಕೊಡಬೇಕು, ನನಗೂ ಮಂತ್ರಿ ಸ್ಥಾನ ಕೊಡಬೇಕು. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಅಲ್ಲಮ್ಮ ಪ್ರಭು ಪಾಟೀಲ್ ಹೇಳಿದ್ದಾರೆ. ಜಿಲ್ಲಾ ಮಂತ್ರಿ ಸ್ಥಾನದ ಆಕಾಂಕ್ಷಿ ಇದ್ದೀನಿ, ಇಲ್ಲ ಅಂತ ಯಾಕೆ ಹೇಳೋಣ. ಯಾಕೆ ನಾನು ರಾಜಕೀಯದಲ್ಲಿ ಇದ್ದೀನಿ. 1972ರಿಂದ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ, ಬ್ಲಾಕ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿಯಾಗಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಮತ್ತು KPCC ಜನರಲ್ ಸೆಕ್ರೆಟರಿಯಾಗಿ, ಆರ್ಗನೈಸ್ ಸೆಕ್ರೆಟರಿಯಾಗಿ, ಅನೇಕ ಅಬ್ಸರ್ವರ್ ಆಗಿ ಕೂಡ ಕೆಲಸ ಮಾಡಿದ್ದೀನಿ. ನಾನು ಹೊಸ ಮಂತ್ರಿಮಂಡಲದಲ್ಲಿ ಹೈಕಮಾಂಡ್ ಅವರು ಅಲ್ಲಿ ದುಡಿದಿದ್ದನ್ನು ಕಂಡು ನನಗೆ ಮಂತ್ರಿ ಸ್ಥಾನ ಕೊಟ್ಟರು ಕೂಡ ನಾನು ಸಂತೋಷದಿಂದ ಸ್ವೀಕಾರ ಮಾಡ್ತೇನೆ. ಪ್ರಿಯಾಂಕಾ ಖರ್ಗೆ ಅವರು DCM ಆಗ್ಬೇಕಂತ ಹೇಳಿ ಅವರಿಗೂ ಕೂಡ DCM ಕೊಟ್ಟರು ಕೂಡ ನಮಗೆ ಸ್ವಾಗತ ಇದೆ. ನಮಗೇನೆ ಡಿಸಿಎಂ ಸ್ಥಾನಕ್ಕೆ ಜಮೀರ್ ಖಂಡ್ರೆ ಭಾರಿ ಸರ್ಕಸ್ ನಡೆಸ್ತಾ ಇದ್ದಾರೆ. ಆಪ್ತ ಶಾಸಕರ ಜೊತೆಗೆ ಜಮೀರ್ ಅಹಮದ್ ಚರ್ಚೆ ನಡೆಸಿದ್ದಾರಂತೆ. ಪ್ರಬಲ ಖಾತೆ ಜೊತೆಗೆ ಡಿಸಿಎಂ ಸ್ಥಾನದ ಮೇಲೆ ಕಂಟಿರುವ ಜಮೀರ್ ಅಹಮದ್ ಖಾನ್ ಒತ್ತಡ ತಂತ್ರ ಹೇರಲು ಮುಂದಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ತಮ್ಮ ನಿವಾಸದಲ್ಲಿ ಆಪ್ತ ಶಾಸಕರ ಜೊತೆ ಜಮೀರ್ ಸರಣಿ ಸಭೆ ನಡೆಸಿದ್ದಾರೆ. ಇನ್ನೊಂದೆಡೆ ಖಂಡ್ರೆ ಕೂಡ ಡಿಸಿಎಂ ಗಾದಿಗೇರಲು ಯತ್ನಿಸ್ತಾ ಇದ್ದಾರೆ. ತಮ್ಮ ಸಮುದಾಯದ ಶಾಸಕರ ಜೊತೆ ಖಂಡ್ರೆ ಮೀಟಿಂಗ್ ಮಾಡಿದ್ದು ವರಿಷ್ಠರ ಮೇಲೆ ಒತ್ತಡ ಹೇರಲು ಖಂಡ್ರೆ ತಂತ್ರಗಾರಿಕೆ ಮಾಡಿದ್ದಾರಂತೆ. ಕಾಂಗ್ರೆಸ್ ಪಾಳಯದಲ್ಲಿ ಚಟುವಟಿಕೆಗಳು ಗರಿಗೆದರಿದೆ. ನೂತನ ಸಂಪುಟ ಸೇರ್ಪಡೆಗೆ ಹಲವರು ಬಯಕೆ ವ್ಯಕ್ತಪಡಿಸಿದ್ದಾರೆ. 10ರಿಂದ 13 ಮಂದಿ ಹಿರಿಯ ಶಾಸಕರು ಮತ್ತೊಮ್ಮೆ ಸಂಪುಟ ಸೇರ್ಪಡೆ ಆಗೋ ವಿಶ್ವಾಸದಲ್ಲಿದ್ದಾರೆ. ಕೃಷ್ಣ ಭೈರೇಗೌಡ, ಪ್ರಿಯಾಂಕ್ ಖರ್ಗೆ, KG ಜಾರ್ಜ್, ಡಾ ಜಿ ಪರಮೇಶ್ವರ್, ಶಿವರಾಜ್ ತಂಗಡಗಿ, ರಾಮಲಿಂಗಾರೆಡ್ಡಿ, ಮಾಂಕಳ ವೈದ್ಯ ಸಚಿವ ಸ್ಥಾನದ ರೇಸ್ನಲ್ಲಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಡಿಕೆಶಿ ಸಂಪುಟದಲ್ಲಿ ಬಹುತೇಕ ಹೊಸಬರಿಗೆ ಮಣೆ ಹಾಕ್ತಾರೆ ಎನ್ನಲಾಗ್ತಾ ಇದೆ. ರೂಪಾ ಶಶಿಧರ್, BK ಹರಿಪ್ರಸಾದ್, ಲಕ್ಷ್ಮಣ್ ಸವದಿ, ರಾಘವೇಂದ್ರ ಹಿಟ್ನಾಳ್, ಪುಟ್ಟರಂಗಶೆಟ್ಟಿ, ಶಿವಲಿಂಗೇಗೌಡ, ಶ್ರೀನಿವಾಸ್ ಮಾನೆ, ರಘುಮೂರ್ತಿ, ಶ್ರೀನಿವಾಸ್ ಮಾನೆ ಸೇರಿದಂತೆ ಡಿಕೆ ಸಂಪುಟದಲ್ಲಿ ಸ್ಥಾನ ಪಡೆಯಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಂಪುಟ ವಿಸ್ತರಣೆ ಬಗ್ಗೆ ಮಾತುಕತೆ ನಡೆಯುತ್ತಿರುವ ಬೆನ್ನಲ್ಲೇ ಕೋಲಾರ ಜಿಲ್ಲೆಗೆ ಸಚಿವ ಸ್ಥಾನ ನೀಡಲು ಆಗ್ರಹ ಕೇಳಿಬಂದಿದೆ. ಕೋಲಾರ ಜಿಲ್ಲೆಗೆ 3 ಸಚಿವ ಸ್ಥಾನ ನೀಡಬೇಕು ಅಂತ ಆಗ್ರಹಿಸಿ 3 ಶಾಸಕರು, 2 ಪರಿಷತ್ ಸದಸ್ಯರು ಸೇರಿ 7 ಮಂದಿ ನಾಯಕರು ಪತ್ರ ಬರೆದಿದ್ದಾರೆ. ಈ ICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಪತ್ರ ಬರೆದಿರುವ ನಾಯಕರು ದಲಿತ ಕೋಟಾದಡಿ ನಾರಾಯಣಸ್ವಾಮಿಗೆ ಸಚಿವ ಸ್ಥಾನ ನೀಡಿ ಹಾಗೂ ಜಿಲ್ಲಾವಾರು ಪ್ರಾತಿನಿಧ್ಯದಲ್ಲಿ ನಂಜೇಗೌಡ, ಕೊತ್ತೂರು ಮಂಜುನಾಥ್ಗೆ ಸಚಿವ ಸ್ಥಾನ ನೀಡಿ ಅಂತ ಆಗ್ರಹಿಸಿದ್ದಾರೆ. ಸಿಎಂ ರಾಜೀನಾಮೆ ಬೆನ್ನಲ್ಲೇ ಚಿತ್ರದುರ್ಗದಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಮಂತ್ರಿಗಿರಿಗಾಗಿ 5 ಶಾಸಕರ ನಡುವೆ ಫೈಟ್ ನಡೆದಿದೆ. ಶಾಸಕ ಟಿ ರಘುಮೂರ್ತಿ, NY ಗೋಪಾಲಕೃಷ್ಣ, BG ಗೋವಿಂದಪ್ಪ, ಶಾಸಕ KC ವೀರೇಂದ್ರ, MLC DT ಶ್ರೀನಿವಾಸ್ ನಡುವೆ ಪೈಪೋಟಿ ಇದೆ. ಶಾಸಕ ಟಿ ರಘುಮೂರ್ತಿಗೆ ಮಂತ್ರಿ ಸ್ಥಾನದ ಜೊತೆಗೆ DCM ನೀಡುವಂತೆ ಕೆಲವರು ಪಟ್ಟು ಹಿಡಿದಿದ್ರೆ, ST ಕೋಟಾದಾಡಿ ಮಂತ್ರಿಗಿರಿಗೆ ಮೊಳಕಾಲ್ಮೂರು ಶಾಸಕ NY ಗೋಪಾಲಕೃಷ್ಣ ಲಾಬಿ ಮಾಡುತ್ತಿದ್ದಾರೆ. ಇನ್ನು ಕುರುಬ ಸಮುದಾಯದ ಕೋಟಾದಲ್ಲಿ ಮಂತ್ರಿಗಿರಿಗೆ ಶಾಸಕ BG ಗೋವಿಂದಪ್ಪ ಬ್ಯಾಟ್ ಬೀಸಿದ್ದಾರೆ. ಡಿಕೆಶಿ ಸಿಎಂ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಂತೆ KH ಮುನಿಯಪ್ಪಗೆ DCM ಸ್ಥಾನ ನೀಡಬೇಕು ಅನ್ನೋ ಆಗ್ರಹ ಕೂಡ ಕೇಳಿಬಂದಿದೆ. ಮುನಿಯಪ್ಪ ಅವರನ್ನ DCM ಮಾಡುವಂತೆ ಕಾಂಗ್ರೆಸ್ ಮುಖಂಡರು ಒತ್ತಾಯಿಸಿದ್ದಾರೆ. ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ನ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ಹೈಕಮಾಂಡ್ಗೆ ಒತ್ತಡ ಹೇರಿದ್ದಾರೆ. ಮುನಿಯಪ್ಪ ಎಡಗೈ ಸಮುದಾಯದ ಹಿರಿಯ ನಾಯಕರು, 7 ಬಾರಿ ಸಂಸದರಾಗಿ, ಕೇಂದ್ರ ಸಚಿವರಾಗಿ ಸಾಕಷ್ಟು ಅನುಭವ ಇದೆ. ಮಾದಿಗ ಸಮುದಾಯದ KH ಮುನಿಯಪ್ಪಗೆ DCM ಕೊಟ್ಟರೆ ಪಕ್ಷಕ್ಕೆ ಅನುಕೂಲ ಅಂತ ಅಭಿಪ್ರಾಯಪಟ್ಟಿದ್ದಾರೆ.
ಈಗ ಏನು ಹೊಸ CM ಆಗ್ತಿದ್ದಾರೆ DK ಸಾಹೇಬರು, ಅವ್ರ ಜೊತೆ ನಮ್ಮ ಕ್ಷೇತ್ರದ ಶಾಸಕರು ಮಂತ್ರಿಗಳು ಆದಂಥ KH ಮುನಿಯಪ್ಪನವರು ಬಹಳ ಅತ್ಯಂತ ಹಿರಿಯ ರಾಜಕಾರಣಿಗಳು, ಅತ್ಯಂತ ಅನುಭವ ಇರ್ತಕ್ಕಂಥವ್ರು, 7 ಬಾರಿ ಸಂಸದರಾಗಿ ಒಂದು ಪ್ರಬಲ ಸಮುದಾಯದ ಹಿರಿಯ ನಾಯಕರಾಗಿದ್ದಾರೆ. ಅವರನ್ನ ನಮ್ಮ DK ಸಾಹೇಬರ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಗಳು ಮಾಡ್ಕೊಂಡ್ರೆ ಸರ್ಕಾರಕ್ಕೆ ಮತ್ತೆ ನಮ್ಮ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅಂತ ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳ ಪರವಾಗಿ ಒತ್ತಾಯ ಮಾಡ್ತಾರೆ. ನಮ್ಮ ಹಿರಿಯರು ರಾಹುಲ್ ಗಾಂಧಿಯವರು ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ನಮ್ಮ DK ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಎಲ್ಲರೂ ಒಟ್ಟಿಗೆ ಕೂತು ಒಂದು ದಲಿತ CM ಅನ್ನು ಮಾಡ್ತಾರೆ, ಮತ್ತೆ ಒಂದು OBC CM ಅನ್ನು ಮಾಡ್ತಾರೆ. ಇದನ್ನೆಲ್ಲ ತೀರ್ಮಾನ ಮಾಡ್ತಾರೆ ಅಂತ ನಾವೆಲ್ಲ ಆಶಯದಿಂದ ಇದ್ದೇವೆ. ನಮ್ಮ ಸಾಹೇಬ್ರಿಗೂ DCM ಪಟ್ಟ ಸಿಗೋದು ಕನ್ಫರ್ಮ್ ಅಲ್ಲ, ಅವ್ರಿಗೂ ಅರ್ಹತೆ ಇದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಏನಂತಂದ್ರೆ ಇವರು ಅತ್ಯಂತ ಹಿರಿಯರಾಗಿರೋದ್ರಿಂದ, ಅನುಭವಶಾಲಿಗಳಾಗಿರೋದ್ರಿಂದ ಇವ್ರಿಗೆ ಅವಕಾಶ ಸಿಗುತ್ತೆ ಅಂತ ನಮ್ಮ ಒತ್ತಾಯ. ಮುಖಂಡರಿಗೂ ಒತ್ತಾಯ ಮಾಡ್ತೀವಿ ನಾವು. ಅಲ್ಟಿಮೇಟ್ ಆಗಿ ಏನು ಹೈಕಮಾಂಡ್ ತೀರ್ಮಾನ ಮಾಡುತ್ತೋ ಅದಕ್ಕೆ ಬದ್ಧವಾಗಿ CM ಆದಮೇಲೆ ನಾವು CM ಹತ್ರ ಹೋಗ್ತೀವಿ, ಪತ್ರ ತಗೊಂಡು ಎಲ್ಲ ಮುಖಂಡರು CM ಹತ್ರ ಕುತ್ಕೊಂಡು ಮಾತಾಡಿ DK ಶಿವಕುಮಾರ್ ಹತ್ರ ದಯವಿಟ್ಟು ನಮ್ಗೆ ಕೊಡಲೇಬೇಕಂತ ನಾವು ಒತ್ತಾಯ ಮಾಡಿ ಕೇಳ್ತೀವಿ. ಅವ್ರೇನು ತೀರ್ಮಾನ ಮಾಡ್ತಾರೋ ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿತ್ತು. CM ಮಾಡ್ಬೇಕಂತ ನಮ್ಮ ತಾಲೂಕಲ್ಲಿ ನಾವು ಕೇಳಿದ್ವಿ, ಆದರೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತೋ ಅದೇ ಥರ ನಡೀತಾ ಇತ್ತು, ತೀರ್ಮಾನ ಆಗಿದೆ. ಇವತ್ತು ಸಚಿವ ಸ್ಥಾನದ ವಜಾ ಆಗಿದೆ, ನೆಕ್ಸ್ಟ್ ದಿವಸ ಮಾಡ್ತಾರಲ್ಲ. ಅತಿ ಹಿರಿಯರಿದ್ದಾರೆ ಅವ್ರಿಗೆ ಫಸ್ಟ್ ಕೊಟ್ಟು ನೆಕ್ಸ್ಟ್ ಎಲ್ಲರೂ ಬೇರೆ ಬೇರೆ ಕೊಡಬೇಕು. ಇಲ್ಲ ಹಿರಿಯರಿಗೂ ಕೊಡಬೇಕು, ನಾವು ಹಿರಿಯರಿಗೂ ಕೊಡಬೇಕು ಅಂತ ನಮ್ಮ ತಾಲೂಕು ಒಂದು ಕೊಡಲೇಬೇಕು. ಪ್ರಿಯಾಂಕ್ ಖರ್ಗೆಗೆ DCM ಸ್ಥಾನ ನೀಡುವಂತೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕಲಬುರಗಿ ಚಿತ್ತಾಪುರದ ದೇವಸ್ಥಾನದಲ್ಲಿ ಪೂಜೆ ಪ್ರಾರ್ಥನೆ ಮಾಡಲಾಯಿತು. ಕೊರಂಟಿ ಹನುಮಾನ್ ಮಂದಿರದಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆ ಮಾಡಿದ ಖರ್ಗೆ ಬೆಂಬಲಿಗರು 101 ಈಡುಗಾಯಿ ಒಡೆದು ಪೂಜೆ ಸಲ್ಲಿಸಿದ್ದಾರೆ. ಮೈಸೂರಲ್ಲಿ DKಶಿ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡಿದ್ದಾರೆ. ಮೈಸೂರಿನ ಅಗ್ರಹಾರದ ಗಣಪತಿ ದೇಗುಲದಲ್ಲಿ 101 ವಿಶೇಷ ಪೂಜೆ ನೆರವೇರಿಸಿದ್ರು. DK ಭಾವಚಿತ್ರ ಹಿಡಿದ ಅಭಿಮಾನಿಗಳು ಜೈಕಾರ ಹಾಕಿದ್ರು. ಪದಗ್ರಹಣ ನಿರ್ವಿಘ್ನವಾಗಿ ನಡೆಯಲಿ ಅಂತ ಅಭಿಮಾನಿಗಳು ಈಡುಗಾಯಿ ಹೊಡೆದಿದ್ದಾರೆ. ಇವತ್ತು ನಾವು ವಿಶೇಷವಾಗಿ ಸಾಹೇಬ್ರ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಉದ್ದೇಶದಿಂದ, ಆಶಯದಿಂದ ಈರ್ಗೆ ಹೊಡೆದಿದ್ದೀವಿ, ಸ್ವೀಟ್ ಹಂಚ್ತಾ ಇದ್ದೀವಿ, ವಿಶೇಷ ಅರ್ಚನೆ ಮಾಡಿಸಿದ್ದೀವಿ. ಮುಂದೆನೂ ಕೂಡ ಅವ್ರ ಪರ ನಿರಂತರವಾಗಿ ನಾವು ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾವು ಬಯಸ್ತಾನೆ ಇರ್ತೀವಿ. KPCC ಅಧ್ಯಕ್ಷ ಆಗಿ 6 ವರ್ಷ ಪೂರೈಸಿದ ದಿನ ನಾವು ವಿಶೇಷ ಪೂಜೆ ಮಾಡಿದ್ದು. ಆ ದೈವದ ಅನುಗ್ರಹ, ಕಾಂಗ್ರೆಸ್ ಪಕ್ಷದ ಅನುಕಂಪ, ಕಾಂಗ್ರೆಸ್ ಪಕ್ಷದ ಆಶೀರ್ವಾದ, ಕರ್ನಾಟಕ ಕಂಡ ಅಪ್ರತಿಮ ಧೀಮಂತ ನಾಯಕ ಸಿದ್ದರಾಮಯ್ಯ ಸಾಹೇಬರ ಆಶೀರ್ವಾದದಿಂದ ಇವತ್ತು DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗ್ತಾಯಿದ್ದಾರೆ. ಇದು ಹೆಮ್ಮೆಯ ವಿಚಾರ. DK ಶಿವಕುಮಾರ್ ಅಂದರೆ ಕಾಂಗ್ರೆಸ್ ಪಕ್ಷದ ಅಸ್ಮಿತೆ. ಮುಂದೆ ಜನಪರ ಯೋಜನೆಗಳನ್ನು ಜನರಿಗೋಸ್ಕರ ಕರ್ನಾಟಕದ ಜಲ, ನೆಲ, ಭಾಷೆ ಎಲ್ಲ ವಿಚಾರದಲ್ಲೂ ರಾಜಿ ಆಗದೆ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳೋದು ನಮ್ಮ DKಶಿ CM ಆಗಲಿ ಎಂದು ಹರಕೆ ಹೊತ್ತಿದ್ದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಪರಾಜಿತ ಅಭ್ಯರ್ಥಿ ರಾಜೀವ್ ಗೌಡ ತಮ್ಮ ಹರಕೆ ತೀರಿಸಿದ್ದಾರೆ. ನಿನ್ನೆಯೇ ಕುಟುಂಬ ಸಮೇತ ತಿರುಪತಿಗೆ ತೆರಳಿದ ರಾಜೀವ್ ಗೌಡ ತಿಮ್ಮಪ್ಪನಿಗೆ ಮುಡಿ ಸಮರ್ಪಿಸಿದ್ದಾರೆ. 2023ರ ಚುನಾವಣೆಯಲ್ಲಿ ರಾಜೀವ್ ಗೌಡರಿಗೆ ಇದೇ DKಶಿ ಟಿಕೆಟ್ ಕೊಡಿಸಿದ್ರು. ಇದೀಗ ತಮ್ಮ ರಾಜಕೀಯ ಗುರುವಿಗೆ CM ಸ್ಥಾನ ಸಿಗ್ತಾ ಇದ್ದಂತೆ ರಾಜೀವ್ ಗೌಡ ಹರ್ಷ ವ್ಯಕ್ತಪಡಿಸಿದ್ದಾರೆ. DK ಶಿವಕುಮಾರ್ ಅವರು CM ಆಗಲಿ ಅಂತ ಅಭಿಮಾನಿಗಳಿಂದ ಚಾಮರಾಜೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ಚಾಮರಾಜನಗರ ಜಿಲ್ಲೆಯ ಚಾಮರಾಜೇಶ್ವರನಿಗೆ DKಶಿ CM ಆಗಲಿ ಅಂತ ಹೇಳಿ ಅಭಿಮಾನಿಗಳು ಹರಕೆ ಹೊತ್ತಿದ್ದಾರಂತೆ. ಈ ಹಿನ್ನೆಲೆ ಒಕ್ಕಲಿಗ ಸಮುದಾಯ ಹಾಗೂ DKಶಿ ಅಭಿಮಾನಿಗಳಿಂದ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. DKಶಿ ಹೆಸರಲ್ಲಿ ಸಂಕಲ್ಪ ಅರ್ಚನೆ ಮಾಡಿಸಿ ದೇವರಿಗೆ ಈಡುಗಾಯಿ ಹೊಡೆದು ಹರಕೆ ತೀರಿಸಲಾಗಿದೆ. ಅಲ್ಲದೆ DKಶಿ ನಿರ್ವಿಘ್ನವಾಗಿ ರಾಜ್ಯದ CM ಆಗಲಿ ಅಂತ ಹೇಳಿ ಹಾರೈಸಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿಗಳಾಗಿ ಎಲ್ಲ ಜನರ ಸೇವೆ ಮಾಡಬೇಕು ಅಂತ ನಾವು ಹರಕೆ ಹೊತ್ತಿದ್ವಿ. ಅದೇ ರೀತಿ ಆಗಿದೆ. ಹಂಗಾಗಿ ಇವತ್ತು ಪೂಜೆ ಸಲ್ಲಿಸಿದ್ದೀವಿ. ಅವರ ಒಂದು ಶಕ್ತಿಯ ನಿಮಿತ್ತ, ಒಂದು ಶಕ್ತಿಯ ಪ್ರದರ್ಶನ, ಒಂದು ಬುದ್ಧಿವಂತಿಕೆಯ ಪ್ರದರ್ಶನ, ಒಂದು ರಿಸೋರ್ಸಸ್ ಮೂಲಕ ಇವಾಗ ಒಂದು ಕರ್ನಾಟಕಕ್ಕೆ, ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ಬಂದಿದೆ. ಮುಂದೆ ಅವರು ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಆದಮೇಲೆ ಯಾವುದೇ ಜನಾಂಗ ಇರಲಿ, ಎಲ್ಲ ಜನಾಂಗಕ್ಕೂ ಒಳ್ಳೆಯ ಸೇವೆಯನ್ನು ಮಾಡಬೇಕು, ಒಳ್ಳೆಯ ಹೆಸರನ್ನು ಪಡಿಬೇಕು. ಪುನಃ 28ನೇ ಇಸ್ವಿ ಬರುವ ಇದರಲ್ಲಿ ಎಲೆಕ್ಷನ್ಲಿ ಚುನಾವಣೆಯಲ್ಲಿ ಮುಂದೆ ಅವರು ಕೂಡ ಮುಂದೆ ನಿಂತು ಮುಂದೆ ಬರುವಂಗೆ ಪುನಃ ಯಶಸ್ವಿಯಾಗಿ ಹೆಚ್ಚಿನ ಶಾಸಕರನ್ನ ಗೆಲ್ಲಿಸಿ ಪುನಃ ಇನ್ನೊಂದು ಸಾರಿ ಅವರು ಮುಖ್ಯಮಂತ್ರಿ ಆಗಿ ಇನ್ನೊಂದು 5 ವರ್ಷ ಸರ್ವ್ ಮಾಡಬೇಕು ಅಂತ ನಾವೆಲ್ಲ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ.
ಸಿದ್ದರಾಮಯ್ಯ ರಾಜೀನಾಮೆ ಸಲ್ಲಿಕೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಎಕ್ಸ್ ಖಾತೆಯಲ್ಲಿ ಸಿದ್ದರಾಮಯ್ಯ ಅವರ ಒಡನಾಟದ ಬಗ್ಗೆ ಬರೆದುಕೊಂಡಿದ್ದಾರೆ. ಇವರು ವರನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಆ ಕೊಟ್ಟಿರುವ ಅವಕಾಶದಲ್ಲಿ ನಾವು ಏನು ಸಾಧನೆ ಮಾಡುತ್ತೇವೆ ಅನ್ನೋದು ಮುಖ್ಯ. ಇದಕ್ಕೆ ಅತ್ಯುತ್ತಮ ಉದಾಹರಣೆಗೆ ನಮ್ಮ ಸಿದ್ದರಾಮಯ್ಯನವರು ಮೈಸೂರು ಜಿಲ್ಲೆಯ ಹಳ್ಳಿಯೊಂದರಲ್ಲಿ ಹುಟ್ಟಿ ಬೆಳೆದು ಹೋರಾಟದ ಮೂಲಕ ರಾಜಕೀಯಕ್ಕೆ ಬಂದು ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಮುಂದಿನ ದಿನಗಳಲ್ಲೂ ಹಿರಿಯರ ಅನುಭವ ನಮಗೆ ಹೀಗೆಯೇ ಮುಂದುವರಿಯಲಿ ಎಂದು ಆಶಿಸುತ್ತೇನೆ ಅಂತ ಬರೆದುಕೊಂಡಿದ್ದಾರೆ. ಇನ್ನು ನಿರ್ಗಮಿತ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಟ್ವೀಟ್ ಮಾಡಿದ್ದು, ರಾಜಕೀಯ ಸಿದ್ಧಾಂತಗಳ ಮೀರಿದ ಧೀಮಂತ ನಾಯಕ, ಶೋಷಿತರ ಮತ್ತು ಬಡವರ ಧ್ವನಿಯಾಗಿ ಸದಾ ಮಿಡಿಯುವ ಸಿದ್ದರಾಮಯ್ಯ ಅವರಿಗೆ ಅಧಿಕಾರವಾಗಲಿ ಕುರ್ಚಿಯಾಗಲಿ ಎಂದಿಗೂ ದೊಡ್ಡದಲ್ಲ ಅಂತ ಭಾವುಕವಾಗಿ ಬರೆದುಕೊಂಡಿದ್ದಾರೆ. ಸೋಮವಾರ ಡಿಕೆ ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನ ಹಿನ್ನೆಲೆ ರಾಮನಗರದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಸಭೆ ನಡೆಸಿದರು. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕಾರ್ಯಕರ್ತರ ಸಭೆ ನಡೆಸಿದ ಇಕ್ಬಾಲ್ ಹುಸೇನ್ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ತೆರಳುವ ಬಗ್ಗೆ ಕಾರ್ಯಕರ್ತರ ಜೊತೆ ಚರ್ಚಿಸಿದ್ದಾರೆ. ಅವರ ಕ್ಷೇತ್ರದಲ್ಲಿ ಜವಾಬ್ದಾರಿ ತಗೊಂಡು ಜನಗಳು ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾವೆಲ್ಲ ಅಂದ್ಕೊಂಡಿದ್ದೀವಿ. ನಾನು ಬಾಲಕೃಷ್ಣ ಅವರು, ಸುರೇಶ್ ಸಾಹೇಬ್ರು ಅವರ ಕ್ಷೇತ್ರದಲ್ಲಿ ಅವರು ಜನಕ್ಕೆ ಎಲ್ಲ ರೀತಿಯಾದಂಥ ವ್ಯವಸ್ಥೆ ಮಾಡಿ, ಬಸ್ಸು, ಊಟ, ತಿಂಡಿ ಎಲ್ಲ ವ್ಯವಸ್ಥೆ ಎಲ್ಲ ಮಾಡಿಸಿ ಇದು ನಮ್ಮ ಕಾರ್ಯಕ್ರಮ ಪದಗ್ರಹಣಕ್ಕೆ ಹೋಗ್ಬೇಕಂತೇಳಿ ತೀರ್ಮಾನ ಮಾಡಿ ನಮ್ಮ ಜಿಲ್ಲೆಯಿಂದ ಒಂದು 40,000ದಿಂದ 50,000 ಜನ ಅನ್ಕೊಂಡಿದೀವಿ. ನಾವೆಲ್ಲರೂ ಕೂಡ ಒಂದು 10,000 ಜನ ಹೋಗ್ಬೇಕಂತ ಅನ್ಕೊಂಡಿದ್ವಿ. ನಾಳೆ 4 ಗಂಟೆಗೆ CLP ಇದೆ ಅಂತ ಹೇಳ್ತಾ ಇದ್ದೆ. ಅಲ್ಲಿ ಆಗು ಹೋಗು ಚರ್ಚೆ ಎಲ್ಲ ಮಾಡಿ ರೂಪುರೇಷೆಗಳನ್ನ ಮಾಡ್ತೀವಿ. ಹಂಗಾಮಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೆನೆದು ದಾವಣಗೆರೆಯಲ್ಲಿ ಸಚಿವ ಎಂಸಿ ಸುಧಾಕರ್ ಕಣ್ಣೀರು ಹಾಕಿದ್ದಾರೆ. ಬಡವರ ಬಗ್ಗೆ ಸಿದ್ದರಾಮಯ್ಯನವರಿಗೆ ಕಾಳಜಿ ಇತ್ತು. ನಿನ್ನೆ ಸಭೆ ವೇಳೆ ಎಲ್ಲ ಮಂತ್ರಿಗಳಿಗೆ ಸಿದ್ದರಾಮಯ್ಯ ಧನ್ಯವಾದ ತಿಳಿಸಿದರು. ಅದೇ ರೀತಿ ಡಿಕೆಶಿಗೆ ಸಹಕಾರ ಕೊಡ್ತೀನಿ ಎಂಬ ಮಾತನ್ನು ಹೇಳಿದರು. ನಾವೆಲ್ಲ ರಾಜಕೀಯ ವ್ಯವಸ್ಥೆಯಲ್ಲಿದ್ದೀವಿ, ಅಧಿಕಾರ ಯಾವತ್ತೂ ಶಾಶ್ವತ ಅಲ್ಲ, ನಾವ್ಯಾರೂ ಅವರನ್ನ ಮರೆಯೋಕೆ ಸಾಧ್ಯವಿಲ್ಲ ಅಂತ ಭಾವುಕರಾಗಿದ್ದಾರೆ. ಮಂತ್ರಿಗಳು ಕೆಲವರು ಅವರ ಗುಣ, ಅವರ ಆಡಳಿತ ವೈಖರಿ, ಅವರಲ್ಲಿ ಏನು ಒಂದು ಹಣಕಾಸು ಇಲಾಖೆ ನಿರ್ವಹಣೆ ಮಾಡಿರ್ತಕ್ಕಂಥ ರೀತಿ ಮತ್ತು ಸಮಾಜದಲ್ಲಿ ಶೋಷಿತ ವರ್ಗ, ಬಡವರ ಬಗ್ಗೆ ಅವ್ರಿಗಿದ್ದಂಥ ಕಾಳಜಿ, ಇವೆಲ್ಲ ಅವರ ಒಂದು ವ್ಯಕ್ತಿತ್ವದ ಗುಣಗಾನವನ್ನು ಮಾಡ್ತಕ್ಕಂಥ ಕೆಲಸ ಆಯಿತು. ಆ ಸಂದರ್ಭದಲ್ಲಿ ಭಾವೋದ್ವೇಗಕ್ಕೆ ನಾವೆಲ್ಲರೂ ಒಳಗಾದ್ವಿ. ನಮಗೆಲ್ರಿಗೂ ಭಾಳ ನೋವಾಯಿತು. ಆ ರೀತಿ ಒಂದು ಕುಟುಂಬದಲ್ಲಿ ಭಾಳ ಅನ್ಯೋನ್ಯವಾಗಿ ನಡೆದಂಥ ಒಂದು ಸಂದರ್ಭ ಅದು. ಆ ರೀತಿ ಭಾವನೆಗಳು ಎಲ್ರಿಗೂ ಆಯಿತು ಅಷ್ಟೇ, ಬಿಟ್ಟರೆ ಬೇರೆ ಆಗಲಿಲ್ಲ. ನಾವೆಲ್ಲ ರಾಜಕೀಯ ವ್ಯವಸ್ಥೆಯಲ್ಲಿದ್ದೀವಿ. ಅಧಿಕಾರ ಯಾರಿಗೂ ಶಾಶ್ವತ ಇಲ್ಲ. ಅದರಿಂದ ಅವರನ್ನು ನಾವು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ಜೊತೆಗಿನ ಒಡನಾಟ ನೆನೆದು ಜೈರಾಮ್ ರಮೇಶ್ ಪೋಸ್ಟ್ ಹಾಕಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಜೈರಾಮ್ ರಮೇಶ್, ಸಿದ್ದರಾಮಯ್ಯ ಕರ್ನಾಟಕ ರಾಜಕೀಯದ 4 ದಶಕಗಳ ಪ್ರಭಾವಿ ನಾಯಕ. 17 ಬಜೆಟ್ಗಳನ್ನು ಮಂಡಿಸಿ ಇತಿಹಾಸ ನಿರ್ಮಿಸಿದ್ದಾರೆ. ಅವರ ಆಡಳಿತ ಸಾಮರ್ಥ್ಯ, ಭಾಷಣ ಶೈಲಿ ಜನಮನ ಸೆಳೆದಿತ್ತು. ಕರ್ನಾಟಕದ ಅಭಿವೃದ್ಧಿಗೆ ನೀಡಿದ ಕೊಡುಗೆ ಎಂದಿಗೂ ನೆನಪಲ್ಲಿ ಉಳಿಯಲಿದೆ. ಸಾರ್ವಜನಿಕ ಜೀವನದಲ್ಲಿ ಹೊಸ ಇನ್ನಿಂಗ್ಸ್ ಆರಂಭಿಸ್ತಾ ಇದ್ದಾರೆ. ಅಧಿಕಾರ ಹಸ್ತಾಂತರದಲ್ಲೂ ಸಿದ್ದರಾಮಯ್ಯ ನಡೆ ಪ್ರಶಂಸನೀಯ ಅಂತ ಬರೆದುಕೊಂಡಿದ್ದಾರೆ. ಗದಗದ ಮುಕ್ತಿ ಮಂದಿರಕ್ಕೆ ಭೇಟಿ ನೀಡಿ ಸಂಕಲ್ಪ ಮಾಡಿದ 40 ದಿನಗಳಲ್ಲೇ ಡಿಕೆಶಿಗೆ ಸಿಎಂ ಪಟ್ಟ ಒಲಿದು ಬಂದಿದೆ. ಏಪ್ರಿಲ್ 19ರಂದು ಮುಕ್ತಿ ಮಂದಿರಕ್ಕೆ ಭೇಟಿ ನೀಡಿದ ಡಿಕೆಶಿ ಲಿಂಗೈಕ್ಯ ವೀರ ಗಂಗಾಧರ ಮಹಾಸ್ವಾಮಿಗಳ ಗದ್ದುಗೆಗೆ ಪೂಜೆ ಸಲ್ಲಿಸಿ ಸಂಕಲ್ಪ ಮಾಡಿದರು. ಯಾರಿಗೂ ಮಾಹಿತಿ ನೀಡದೆ ಒಬ್ಬರೇ ಮುಕ್ತಿ ಮಂದಿರಕ್ಕೆ ಡಿಕೆ ಭೇಟಿ ಕೊಟ್ಟಿದ್ರು. ಪೂಜೆ ಬಳಿಕ ಮಾತನಾಡಿದ ಡಿಕೆಶಿ, ಈ ಜಾಗದ ಶಕ್ತಿಯ ಬಗ್ಗೆ ನಾನು ನಿಮಗೆ ಬಿಡಿಸಿ ಹೇಳಲ್ಲ ಅಂತ ಮಾರ್ಮಿಕವಾಗಿ ನುಡಿದಿದ್ರು. ಡಿಕೆ ಶಿವಕುಮಾರ್ ಬಗ್ಗೆ ಗಂಗಾವತಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಕೊಪ್ಪಳದಲ್ಲಿ ಮಾತನಾಡಿದ್ದಾರೆ. ಡಿಕೆಶಿ ಅವರೊಂದಿಗೆ ಈ ಹಿಂದೆ ನಾನು ಕೆಲಸ ಮಾಡಿದ್ದೇನೆ. ಈಗ ಅವರು ಸಿಎಂ ಆಗ್ತಾರೆ, ದೂರದೃಷ್ಟಿಯುಳ್ಳ ಮುಖ್ಯಮಂತ್ರಿ ಆಗಲಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ನೀಡುತ್ತಾರೆ, ಡಿಕೆಶಿ ಸಿಎಂ ಆಗುತ್ತಾರೆ ಅಂತ ಹಿಂದೆ ಹೇಳಿದ್ದೆ. ಈಗ ಅವರು ರಾಜೀನಾಮೆ ನೀಡಿದ್ದಾರೆ ಅಂತ ಹೇಳಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ನಡೆದ ಮುರಿನಕಟ್ಟೆ ಮರು ನಿರ್ಮಾಣ ಧ್ವಂಸ ವಿರೋಧಿಸಿ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು, ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಪ್ರತಿಭಟನೆಯಲ್ಲಿ ಮಾಜಿ ಶಾಸಕಿ ರೂಪಾಲಿ ನಾಯ್ಕ, ಸಂಸದ ವೀರೇಶ್ವರ ಹೆಗಡೆ ಕಾಗೇರಿ, ಮಾಜಿ ಶಾಸಕ ಸುನಿಲ್ ನಾಯ್ಕ್ ಪಾಲ್ಗೊಂಡಿದ್ದರು. ಶಾಂತಿ ಸಿಗಬೇಕು ಅಂತ ಹೇಳಿ ನಾವು 1 ನಿಮಿಷ ಮೌನವನ್ನು ಆಚರಣೆ ಮಾಡೋಣ.
ಇನ್ನು ಇದೇ ವಿಚಾರವಾಗಿ ಮಾಕಳ ವೈದ್ಯ ಮಾತನಾಡಿದ್ದು, ಮುರಿನಕಟ್ಟೆ ವಿವಾದ ಇದ್ದಿದ್ದು ಕಳೆದ ಬಿಜೆಪಿ ಸರ್ಕಾರದಲ್ಲಿ. ಆವಾಗ ಮಾಜಿ ಶಾಸಕ ಸುನಿಲ್ ನಾಯ್ಕ್ ಹೊಂದಾಣಿಕೆ ಮಾಡಿಕೊಂಡಿದ್ರು ಅನ್ನೋ ಸಂಶಯ ಇದೆ. ಆವಾಗ ಸುಮ್ಮನೆ ಇದ್ದವರು ಈಗ ಯಾಕೆ ಗದ್ದಲ ಗಲಾಟೆ ಮಾಡೋದು? ನಾನು ದೇವಸ್ಥಾನ ಕಟ್ಟುವವನು, ಮುರಿನಕಟ್ಟೆ ಸಹಿತ ಶಾಸ್ತ್ರೋಕ್ತವಾಗಿ ಕಟ್ತೇನೆ ಅಂತ ಹೇಳಿದ್ದಾರೆ. ಬೀದರ್ನ ಬಿಮ್ಸ್ ಆಸ್ಪತ್ರೆಯಲ್ಲಿ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಅಮಾನವೀಯ ಘಟನೆಯೊಂದು ನಡೆದಿದೆ. ಆಸ್ಪತ್ರೆಯ ಸಿಬ್ಬಂದಿಯೇ ಮೃತ ಮಹಿಳೆಯರ ಬೆತ್ತಲೆ ಫೋಟೋ ತೆಗೆದಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿದೆ. ಶವಾಗಾರ ಕೋಣೆಯ ಆಡಿಟರ್ ಮುನೀರ್ ಅಹಮದ್ ಎಂಬಾತನ ವಿರುದ್ಧ ದೂರು ದಾಖಲಾಗಿದೆ. ಮೃತ ಮಹಿಳೆಯರ ಶವದ ಮೇಲಿನ ಬಟ್ಟೆ ತೆಗೆದು ಫೋಟೋ ಕ್ಲಿಕ್ ಮಾಡಿದ್ದಂತೆ ಹೀನ ಕೃತ್ಯ ಗಮನಕ್ಕೆ ಬರ್ತಾ ಇದ್ದಂತೆ ದೂರು ದಾಖಲಾಗಿದೆ. ಕಾರಾಗೃಹ ಇಲಾಖೆ ಜಾಮೀನು ಕಬ್ಜಾ ಮಾಡಲು ಯತ್ನವಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಕಳೆದ 1 ವರ್ಷದಿಂದ ಕಾರಾಗೃಹ ಇಲಾಖೆ ಆಸ್ತಿ ಬಳಕೆ ಮಾಡ್ತಾ ಇದ್ದಾರೆ ಎಂದು ಶ್ರೀಶೈಲ್ ಮೇಟಿ ಅನ್ನೋರು ದೂರು ಕೊಟ್ಟಿದ್ದಾರೆ. ಖಾಸಗಿ ವ್ಯಕ್ತಿ ಖಲೀಂ ಹಾಗೂ ಅನಿಲ್ ಅನ್ನೋರ ಮೇಲೆ ಆರೋಪಿಸಲಾಗಿದ್ದು, ಸ್ವತ್ತು ಕಾರಾಗೃಹ ಮತ್ತು ಸುಧಾರಣಾ ಸೇವಾ ಇಲಾಖೆ ಅಧೀನದಲ್ಲಿದ್ದು ಅತಿಕ್ರಮಣ ಮಾಡಿದ್ದಾರೆಂದು ಉಪ್ಪಾರಪೇಟೆ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬೆಂಗಳೂರಲ್ಲಿ ಸುರಿದ ಮಳೆಗೆ ಭಾರಿ ಅವಾಂತರ ಸೃಷ್ಟಿಯಾಗಿದೆ. ಹಲವೆಡೆ ರಸ್ತೆಯಲ್ಲಿ ಸುಮಾರು 2 ಅಡಿಯಷ್ಟು ನೀರು ನಿಂತ ಪರಿಣಾಮ ವಾಹನ ಸವಾರರು ಪರದಾಡಿದ್ದಾರೆ. ಇನ್ನು ಎಚ್ಎಸ್ಆರ್ ಲೇಔಟ್, ಕೋರಮಂಗಲ, ಬಿಟಿಎಂ ಲೇಔಟ್ ಪ್ರದೇಶದಲ್ಲಿ ಅನೇಕ ಮರಗಳು ಧರಾಶಾಹಿಯಾಗಿದ್ದು ಕೆಲವು ವಾಹನಗಳಿಗೆ ಹಾನಿಯಾಗಿದೆ. ಕೆಲವು ಕಡೆ ಮಾತ್ರ ಮರ ತೆರವು ಮಾಡಲಾಗಿದ್ದು, ಇನ್ನುಳಿದ ಕಡೆ ಮರಗಳನ್ನು ತೆರವು ಮಾಡದೆ ಹಾಗೆ ಬಿಟ್ಟಿದ್ದಾರೆ. ಇವತ್ತು ನಟ ರಾಜಕಾರಣಿ ರೆಬಲ್ ಸ್ಟಾರ್ ಅಂಬರೀಶ್ ಅವರ 74ನೇ ಜನ್ಮದಿನೋತ್ಸವ. ಈ ಹಿನ್ನೆಲೆಯಲ್ಲಿ ಅಂಬಿ ಸಮಾಧಿಗೆ ಕುಟುಂಬಸ್ಥರಿಂದ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ಕಂಠೀರವ ಸ್ಟುಡಿಯೋದಲ್ಲಿರುವ ಅಂಬಿ ಸಮಾಧಿಗೆ ಪತ್ನಿ ಸುಮಲತಾ ಹಾಗೂ ಪುತ್ರ ಅಭಿಷೇಕ್ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಈ ವೇಳೆ ನಟ ನಿರ್ದೇಶಕ ರಾಕ್ಲೈನ್ ವೆಂಕಟೇಶ್ ಉಪಸ್ಥಿತರಿದ್ದರು. ಅಂಬಿ ಹುಟ್ಟುಹಬ್ಬ ಹಿನ್ನೆಲೆ ಸಮಾಧಿ ಬಳಿ ನೂರಾರು ಅಭಿಮಾನಿಗಳು ಬಂದು ಪೂಜೆ ಮಾಡುತ್ತಿದ್ದಾರೆ.